ನಮಸ್ತೆ ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಇವತ್ತಿನ ಟಾಪಿಕ್ ಅಲ್ಲಿ ಬ್ಲೌಸ್ ಕಟಿಂಗ್. ಬಹಳ ದಿನ ಆಯ್ತು ಬ್ಲೌಸ್ ಕಟಿಂಗ್ ಹಾಕಿ. ಸೊ ಇನ್ಮೇಲೆ ರೆಗ್ಯುಲರ್ ಆಗಿ ನಿಮ್ಗೆ ಟೈಲರಿಂಗ್ ವಿಡಿಯೋ ಅಪ್ಡೇಟ್ ಆಗುತ್ತೆ. ಸೊ ಸ್ವಲ್ಪ ದಿವಸ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಹಾಗಾಗಿ ನಾನು ಸ್ಟಾಪ್ ಮಾಡಿದೆ. ಇನ್ಮೇಲೆ ರೆಗ್ಯುಲರ್ ಆಗಿ ನಿಮ್ಗೆ ವಿಡಿಯೋಸ್ ಬರುತ್ತೆ. ಸೊ ತುಂಬಾ ಜನ ನನಗೆ ಕಮೆಂಟ್ ಮಾಡ್ತಾ ಇದ್ರಿ, ಟೈಲರಿಂಗ್ ವಿಡಿಯೋ ಹಾಕಲ್ವಾ, ಬ್ಲೌಸ್ ಕಟಿಂಗ್ ವಿಡಿಯೋ ಹಾಕಲ್ವಾ, ಟೈಲರಿಂಗ್ ರಿಲೇಟೆಡ್ ವಿಡಿಯೋಸ್ ಹಾಕಲ್ವಾ ಅಂತ. ಖಂಡಿತ ಹಾಕ್ತೀನಿ. ನನ್ನ ಕೆಲಸನೇ ಇದು. ಸ್ವಲ್ಪ ಸೆಂಟರ್ ಅಲ್ಲಿ ನನ್ನ ಬಿಸ್ನೆಸ್ ಇಂದ ಸ್ವಲ್ಪ ನನಗೆ ಬಿಸ್ನೆಸ್ ಬೆಳೆಸ್ಕೊಳ್ಳೋದ್ರಿಂದ ಸ್ವಲ್ಪ ನನಗೆ ತಡ ಆಯ್ತು ಅಷ್ಟೇ. ಬಟ್ ಇನ್ಮೇಲೆ ರೆಗ್ಯುಲರ್ ಆಗಿ ಬರುತ್ತೆ. ಸೊ ಇದು ಬಂದು ಬಾಡಿ ಮೆಷರ್ಮೆಂಟ್ ತಗೊಂಡಿರೋದು. ಸೊ ನಾನು ಬ್ಲೌಸ್ ಕಟಿಂಗ್ ಮಾಡುವಾಗ ಏನೇನೆಲ್ಲ ಫಾಲೋ ಮಾಡ್ತೀನಿ, ಶೋಲ್ಡರ್ ಡ್ರಾಪ್ ಆಗಬಾರ್ದು, ಆರ್ಮರ್ ರಿಂಕಲ್ಸ್ ಬರಬಾರ್ದು ಅಂದ್ರೆ ಏನೇನೆಲ್ಲ ಫಾಲೋ ಮಾಡ್ತೀನಿ ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ತಾ ಇದೀನಿ. ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ. ಶುರು ಮಾಡಕ್ ಮುಂಚೆ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ. ನವೆಂಬರ್ 30ನೇ ತಾರೀಕಿಂದ ಇದೇ ತಿಂಗಳು ಇನ್ನೊಂದು 2 ಡೇಸ್ ಬ್ಯಾಲೆನ್ಸ್ ಗ್ಯಾಪ್ ಇದೆ ಅಷ್ಟೇ, ಬ್ಲೌಸ್ ಬ್ಯಾಕ್ ನೆಕ್ ಡಿಸೈನ್ ಕೋರ್ಸ್ ನ ಶುರು ಮಾಡ್ತಾ ಇದೀನಿ. ಸೊ ಇದರಲ್ಲಿ 40 ತರ ಡಿಸೈನ್ಸ್ ಇರುತ್ತೆ, ಅಂದ್ರೆ 20 ಶೇಪ್ಸ್ ಇರುತ್ತೆ. ಅಂದ್ರೆ ಬ್ಯಾಕ್ ಅಲ್ಲಿ 10 ನಾರ್ಮಲ್ ಬ್ಲೌಸ್ ಏನಿದೆ, ಸ್ಕ್ವೇರ್ ರೌಂಡ್ ಈ ತರ ಎಲ್ಲ ಇರುತ್ತಲ್ಲ, ಅದರಲ್ಲಿ ವೆರೈಟೀಸ್ ಆಫ್ ಪ್ಯಾಚ್ ವರ್ಕ್ ಸಮಾನವಾಗಿರುತ್ತೆ. ಬಟ್ ಪ್ಯಾಚ್ ವರ್ಕ್ ಅಲ್ಲ, ಪ್ಯಾಚ್ ವರ್ಕ್ ತರ ಇರುತ್ತೆ. ಸೊ ಆ ರೀತಿ 10 ಶೇಪ್ಸ್ ಹೇಳ್ಕೊಡ್ತೀನಿ. ಮತ್ತೆ ಇನ್ನ 10 ಶೇಪ್ಸ್ ಬೋಟ್ ನೆಕ್ ಬ್ಲೌಸ್ಗೆ ಏನ್ ಬರುತ್ತೆ ಆ ಶೇಪ್ಸ್ ಹೇಳ್ಕೊಡ್ತೀನಿ. ಮತ್ತೆ ಇನ್ನು 20 ಪ್ಯಾಚ್ ವರ್ಕ್ ಡಿಸೈನ್, ಇದರಲ್ಲಿ ನಾರ್ಮಲ್ ನೆಕ್ ಬೋಟ್ ನೆಕ್ ಎರಡು ಇನ್ಕ್ಲೂಡ್ ಆಗಿರುತ್ತೆ. 20 ಪ್ಯಾಚ್ ವರ್ಕ್ ಡಿಸೈನ್ ಇರುತ್ತೆ. ಸೊ ಟೋಟಲ್ 40 ತರ ಕಲಿಬಹುದು. ಹಾಗೆ ಒಂದು ಎಂಬ್ರಾಯ್ಡ್ರಿ ಬ್ಲೌಸ್ ಕಟಿಂಗ್ ಅಂಡ್ ಸ್ಟಿಚಿಂಗ್ ಇರುತ್ತೆ. ಕಂಪ್ಲೀಟ್ ಮಾರ್ಕ್ ಮಾಡೋದು ಹೇಗೆ, ಕಟಿಂಗ್ ಮಾಡೋದು ಹೇಗೆ, ಸ್ಟಿಚಿಂಗ್ ಮಾಡೋದು ಹೇಗೆ ಕಂಪ್ಲೀಟ್ ಆಗಿರುತ್ತೆ. ಇದೇ 30ನೇ ತಾರೀಕಿಂದ ಶುರುವಾಗ್ತಾ ಇದೆ. ಇದು ಬಂದು 4 ತಿಂಗಳು ಕೋರ್ಸ್ ಆಗಿರುತ್ತೆ. 4 ತಿಂಗಳಿಗೆ 2,000 ರೂಪಾಯಿ ಚಾರ್ಜ್ ಆಗಿರುತ್ತೆ. ಓಕೆನಾ? ಇಂಟ್ರೆಸ್ಟ್ ಇರೋರು ಬೇಗ ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಸೊ ಬನ್ನಿ, ಇವಾಗ ಬಾಡಿ ಮೆಷರ್ಮೆಂಟ್ ತಗೊಂಡಿದ್ದೀನಿ ಇವ್ರದ್ದು. ಸೊ ಇದು ಬಂದು ಮೈನ್ ಫ್ಯಾಬ್ರಿಕ್. ಸೊ ಇದಕ್ಕೆ ನಾನು ಲೈನಿಂಗ್ ತಗೊಂಡಿದ್ದೀನಿ. ಸೊ ಇವ್ರದ್ದು ಅಪ್ಪರ್ ಚೆಸ್ಟ್ ಬಂದು 1 ಮೀಟರ್ ಲೈನಿಂಗ್ ತಗೊಂಡಿದ್ದೀನಿ. ಅಪ್ಪರ್ ಚೆಸ್ಟ್ ಬಂದು 36 ಇಂಚು, 1 ಮೀಟರ್ ಬೇಕಾದಷ್ಟಾಯ್ತು. ಸೊ 36 ಇಂಚ್ 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 9 ಇಂಚು ಬರುತ್ತೆ. 9ಕ್ಕೆ 3 ಇಂಚು ಸೇರಿಸಿ 12 ಇಂಚು ಫೋಲ್ಡೆಡ್ ಅಲ್ಲಿ ತಗೋಬೇಕು. ಸೊ 9 ಇಂಚಿಗೆ 3 ಇಂಚು ಸೇರಿಸಿ 12 ಇಂಚಿಗೆ ನೋಡಿ, ಫೋಲ್ಡೆಡ್ ಅಲ್ಲಿ 12 ಇಂಚಿಗೆ ಲೈನಿಂಗ್ ತಗೊಳ್ತಾ ಇದ್ದೀನಿ. ಎಲ್ಲಾ ಕಡೆ 12 ಇಂಚ್ ಇದೆಯಾ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ. ನೋಡಿ 12 ಇಂಚ್ ಇದೆ. ಕಟ್ ಮಾಡ್ಕೊಳ್ಳೋಣ. ಈಗ ಲೆಂತ್. ಸೊ ಇವ್ರದ್ದು ಬ್ಲೌಸ್ ನ ಲೆಂತ್ ಬಂದು ರೆಡಿ 14 ಇಂಚ್ ಇದೆ. 14ಕ್ಕೆ 1 ಇಂಚು ಸೇರಿಸಿ 15 ಇಂಚ್ಗೆ ಉದ್ದ ತಗೊಳ್ತಾ ಇದ್ವಿ. ಸೊ ಇದು ಬಂದು ಬ್ಯಾಕ್ ಪಾರ್ಟ್ಗೆ 1 ಇಂಚು ತಗೊಳ್ತಾ ಇರೋದು. ಬ್ಯಾಕ್ ಪಾರ್ಟ್ಗೆ ಬಿಗಿನರ್ಸ್ ಕನ್ಫ್ಯೂಷನ್ ಮಾಡ್ಕೊಂಬೇಡಿ, ಫ್ರಂಟ್ಗೆ ಬೇರೆ ಕಟ್ ಮಾಡ್ಕೊಳ್ತೀನಿ. ಸೊ ಇದು ತಗೊಳ್ತಾ ಇರೋದು ಬ್ಯಾಕ್ ಪಾರ್ಟ್ಗೆ. ಕಟ್ ಮಾಡ್ಕೊಳ್ಳೋಣ. ಫಸ್ಟ್ ನಾವು ಬ್ಯಾಕ್ ಪಾರ್ಟ್ ನ ಮಾರ್ಕ್ ಹಾಕೊಳ್ಳೋಣ. ಸೊ ಶೋಲ್ಡರ್ ಇಡಬೇಕು. ಶೋಲ್ಡರ್ ಇಡಕ್ ಮುಂಚೆ ಫಸ್ಟ್ ನಾವು ಗಮನಿಸಬೇಕಾಗಿರುವಂತದ್ದು ಇವ್ರದ್ದು ಬ್ಯಾಕ್ ಅಲ್ಲಿ ಡೀಪ್ ಎಷ್ಟಿದೆ ಅಂತ. ಬ್ಯಾಕ್ ಅಲ್ಲಿ ಡೀಪ್ ಬಂದು 10 ಇಂಚು. ಸೊ ಡೀಪ್ ಜಾಸ್ತಿನೇ ಇದೆ. ಸೊ 36 ಇಂಚು ಎದೆ ಸುತ್ತಳತೆಯ ಬ್ಲೌಸ್ಗೆ 10 ಇಂಚು ಡೀಪ್ ನೆಕ್ ಇಟ್ಟಾಗ, ಸೊ ಇಲ್ಲಿ ನಾನು ತಗೊಳ್ಳೋಂಥದ್ದು 1.5 ಇಂಚು ನೆಕ್ ವೆಡ್ತ್ ಅಷ್ಟೇ. ಇನ್ನ ಸ್ವಲ್ಪ ಬೇಕಂದ್ರೆ 1.25 ಇಂಚ್ ತಗೊಳ್ಬಹುದು. 1.5 ಇಂಚು ಸಾಕು. ಅದಾದ್ಮೇಲೆ ಇವ್ರದ್ದು ಡೀಪ್ ಬಂದು ರೆಡಿ 10 ಇಂಚು, ಅದಕ್ಕೆ ಅರ್ಧ ಇಂಚು ಸೇರಿಸಿ 10.5 ಇಂಚಿಗೆ ಮಾರ್ಕ್ ಆಗ್ತಾ ಇದ್ದೀನಿ. ಸೊ ಇಲ್ಲಿ ಇವ್ರದ್ದು ಬ್ರಾಡ್ ಬಂದು 3.5 ಫೋಲ್ಡೆಡ್ ಅಲ್ಲಿ ಓಪನ್ ಮಾಡಿದಾಗ ಬ್ಲೌಸ್ ಅಲ್ಲಿ 7 ಇಂಚು ಬರುತ್ತೆ. ಸೊ 3.5 ಇಂಚು ನಾರ್ಮಲ್ ಬ್ರಾಡ್ ಬರುತ್ತೆ. 3 ಇಂಚು ನಾರ್ಮಲ್ ಬ್ರಾಡ್ ಬರುತ್ತೆ. 3.5 ಇಂಚು ಸ್ವಲ್ಪ ಬ್ರಾಡ್ ಜಾಸ್ತಿ ಬರುತ್ತೆ. ಈ ರೀತಿ ಹಾಕೊಳ್ಳಿ. ಫಸ್ಟ್ ನಾನು ಫಾಲೋ ಮಾಡೋಂಥದ್ದು ನೆಕ್ ವೆಡ್ತ್ 1.5 ಅಥವಾ 1.25 ಇಂಚು. ಸೊ 1.25 ಇಂಚಿನ ಒಂಚೂರು 1/4 ಇಂಚು ನೀವು ಜಾಸ್ತಿನೇ ತಗೊಳ್ಬೋದು, ಏನ್ ಪ್ರಾಬ್ಲಮ್ ಇಲ್ಲ. ನೋಡಿ ನಾ ಇದು ಹಾಕಿನೇ ತೋರಿಸ್ತೀನಿ. ಸಾಕಾ ಮೇಡಮ್ 1.5 1.25 ಇಂಚ್ ಸಾಕಾ ಅಂದ್ರೆ ಖಂಡಿತ ಸಾಕು. ನೋಡಿ 1.5 ತೋರಿಸಿದ್ದೆ, ನಾನು 1.25 ಇಂಚು ಹಾಕಿದೀನಿ. 1.5 ಇಂಚು ಹಾಕೊಳ್ಬಹುದು, ಏನು ಪ್ರಾಬ್ಲಮ್ ಇಲ್ಲ. ಸೊ ಈಗ 1.25 ಇಂಚ್ ಇಟ್ಟಿದ್ದೀನಿ. ಇಲ್ಲಿಂದ ಇಲ್ಲಿ ಏನು ನಾನು ನೆಕ್ ವೆಡ್ತ್ ಮಾರ್ಕ್ ಹಾಕಿದ್ದೀನಿ, ಇಲ್ಲಿಂದ 2.25 ಇಂಚಿಗೆ ಶೋಲ್ಡರ್ ಇಡ್ತೀನಿ. ಓಕೆನಾ? ಸೊ ಟೋಟಲ್ ಶೋಲ್ಡರ್ ಬಂದು ನೋಡಿ ಇಲ್ಲಿ 4.5 ಆಯ್ತು.
ಇನ್ನು ಸ್ವಲ್ಪ ಜಾಸ್ತಿ ಬೇಕಂದ್ರೆ 4.25 ಇಟ್ಕೊಳ್ಳಿ, ಯಾವಾಗ 10 ಇಂಚು ಡೀಪ್ ನೆಕ್ ಇಟ್ಟಾಗ. ಓಕೆನಾ? ಸೊ ಇಲ್ಲಿ 4.25 ಆಯ್ತು. 4.25 ಅಥವಾ 4.25 ಅಂತಾನೆ ತಗೊಳ್ಳೋಣ. ಓಕೆನಾ? ನಾನು 4.25 ತಗೊಳ್ತೀನಿ. 4.25 ತಗೊಂಡ್ರು ಪರವಾಗಿಲ್ಲ, 4.25 ತಗೊಂಡ್ರು ಪರವಾಗಿಲ್ಲ. ಇಲ್ಲಿ ಸ್ವಲ್ಪ 2 ಇಂಚು ಪಟ್ಟಿ ಅಗಲ ಬರುತ್ತೆ. ಇದು ಸ್ಟಿಚಿಂಗ್ ಎಲ್ಲ ಆದ್ಮೇಲೆ 3/4 ಇಂಚು ಸೀಮಿಂಗ್ ಅಲವೆನ್ಸ್ ಹೋಗುತ್ತೆ. ಒಂಚೂರು ಅಗಲ ಬೇಕು ಅಂದ್ರೆ 1/4 ಇಂಚ್ ಹೆಚ್ಚು ಮಾಡ್ಕೊಳ್ಬಹುದು, ಅದಕ್ಕಿಂತ ಜಾಸ್ತಿ ಮಾಡ್ಕೊಳಕ್ ಆಗಲ್ಲ. ಓಕೆನಾ? ಸೊ ಇಲ್ಲಿ 4.25 ಇಂಚಿಗೆ ಅರ್ಧ ಇಂಚು ಸೇರಿಸಿದ್ರೆ 5.25 ಇಂಚ್ ಆಗುತ್ತೆ. 5.25 ಇಂಚಿಗೆ ನಾನು ಇಲ್ಲಿ ಮಾರ್ಕ್ ಹಾಕ್ತೀನಿ. ಸೊ ಇಲ್ಲೊಂದು ಮಾರ್ಕ್ ಹಾಕೊಳ್ಳಿ. 5.25 ಇಂಚಿಗೆ ಒಂದು ಲೈನ್ ನ ಡ್ರಾ ಮಾಡ್ಕೊಳ್ಳೋಣ. ಇಲ್ಲಿಂದ ಎಷ್ಟಿದೆ? 4.25 ಇದೆ. ಇಲ್ಲೂ 4.25 ಇಂಚಿಗೆನೆ ಮಾರ್ಕ್ ಹಾಕೊಳ್ಳಿ. ಲೈನ್ ಹಾಕೊಳ್ಳೋಣ ಈ ರೀತಿ. ಎದೆಯ ಸುತ್ತಳತೆಯ 4ನೇ ಒಂದು ಭಾಗ ಅಂದ್ರೆ ಇವ್ರದ್ದು 36 ಇಂಚು. 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 9 ಇಂಚ್ ಆಗುತ್ತೆ. 9 ಇಂಚಿಗೆ ಮಾರ್ಕ್ ಹಾಕೊಳ್ಳೋಣ. ಇಲ್ಲಿಂದ ಇಲ್ಲಿಗೆ 2 ಇಂಚು ಮಾರ್ಜಿನ್. ಸೊ ಇಲ್ಲಿಂದ 1/4 ಇಂಚಿಗೆ ಈ ರೀತಿ ಒಂದು ಮಾರ್ಕ್ ಹಾಕೊಳ್ಳಿ. 1/4 ಇಂಚು ಸಾಕು, ಅದಕ್ಕಿಂತ ಜಾಸ್ತಿ ಬೇಡ. ನೋಡಿ ಇಲ್ಲಿ 1/4 ಇಂಚ್ ಕರೆಕ್ಟ್ ಆಗಿ ಬರ್ತಾ ಇದೆ, ಅಂದಾಜಲ್ಲಿ ಹಾಕಿದೆ. ಸೊ ಈ ರೀತಿ ಮಾರ್ಕ್ ಹಾಕೊಂಡು ಇಲ್ಲೊಂದು ರೌಂಡ್ ಶೇಪ್ ಕೊಡಿ. ಆರ್ಮೋಲ್ ರೌಂಡ್ ಮಾರ್ಕ್ ಹಾಕೊಳ್ಳೋಣ. ಅದಾದ್ಮೇಲೆ ಇವ್ರದ್ದು ಸೊಂಟದ ಸುತ್ತಳತೆ ವೇಸ್ಟ್ ರೌಂಡ್ ಬಂದು 31 ಇಂಚು. 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 7.25 ಆಗುತ್ತೆ. 7.25ಗೆ 1 ಇಂಚು ಸೇರಿಸಿ 8.25ಗೆ ಮಾರ್ಕ್ ಹಾಕೊಳ್ಳಿ. ಮಾರ್ಜಿನ್ ಬಂದು 2 ಇಂಚು. ಸೊ ಈ ಟೇಪ್ ನ ನೋಡಿ ಇಲ್ಲಿ ಇಟ್ಕೊಂಡು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಎಲ್ಲಿ ಸೆಂಟರ್ ಫೋಲ್ಡ್ ಆಗುತ್ತೆ ಅಲ್ಲಿ ಮಾರ್ಕ್ ಹಾಕೊಳ್ಳಿ. ಈ ಏನ್ ಡಾಟ್ ಇದೆ ಅದಕ್ಕಿನ್ನ ಒಂದು ಡಾಟ್ಗಿನ್ನ 1 ಇಂಚ್ ಅಷ್ಟು ಗ್ಯಾಪ್ ಬರೋ ತರ ಇಟ್ಕೊಂಡು ಲೈನ್ ಹಾಕೊಳ್ಳಿ. ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ತಗೊಂಡ್ವಲ್ಲ, ಈ ಕಡೆ 1/2 ಇಂಚ್, ಈ ಕಡೆ 1/2 ಇಂಚ್. ಸೊ ಬ್ಯಾಕ್ ಡಾಟ್ ನ ಮಾರ್ಕ್ ಹಾಕೊಳ್ಳಿ. ಈಗ ಇಲ್ಲಿ ಲೈನ್ ಹಾಕೊಂಡ್ಬಿಡ್ತೀನಿ. ಸೊ ಇಲ್ಲಿ ನಾರ್ಮಲ್ ರೌಂಡ್ ನೆಕ್ ಹೇಳಿದ್ದಾರೆ. ಸೊ ಇಲ್ಲಿ ನಾನು ರೌಂಡ್ ನೆಕ್ ಕೊಡ್ತೀನಿ. ಸ್ವಲ್ಪ ನಿಮ್ಗೆ ಇನ್ನೊಂದು ಚೂರ್ ಬ್ರಾಡ್ ಜಾಸ್ತಿ ಬೇಕಂದ್ರೆ ನೋಡಿ ಈ ರೀತಿ ಹೊರಗಡೆ ಹೋಗ್ಬೋದು. ಇಲ್ಲೊಂದು 1/4 ಇಂಚ್ ಹೊರಗಡೆ ಹೋದ್ಮೇಲೆ ಆ ರೀತಿ ಹೋಗ್ಬೋದು. ರೌಂಡ್ ಶೇಪ್ ಚೆನ್ನಾಗಿ ಬರುತ್ತೆ. ಸೊ ಬ್ಯಾಕ್ ಪಾರ್ಟ್ ಕಟಿಂಗ್ ಇಷ್ಟೇ. ಕಟ್ ಮಾಡ್ಕೊಳ್ಳೋಣ. ಸೊ ನೆಕ್ಸ್ಟ್ ಫ್ರಂಟ್ ಪಾರ್ಟ್ ನ ಕಟ್ ಮಾಡ್ಕೊಳ್ಳೋಣ. ರೆಡಿ 14ಕ್ಕೆ 1 ಇಂಚ್ ಸೇರಿಸಿ 15 ಇಂಚ್ಗೆ ಬ್ಯಾಕ್ ಪಾರ್ಟ್ ಹಾಕಿದ್ವಿ. ರೆಡಿ 14 ಇಂಚ್ಗೆ ಫ್ರಂಟ್ ಪಾರ್ಟ್ಗೆ 2 ಇಂಚ್ ಸೇರಿಸಬೇಕು. 16 ಇಂಚ್ ಆಗುತ್ತೆ. ನೋಡಿ ಇಲ್ಲಿ 16 ಇಂಚ್ಗೆ ನಾನು ಇಲ್ಲಿ ಮಾರ್ಕ್ ಹಾಕ್ತಾ ಇದ್ದೀನಿ. ಸೊ ಎಕ್ಸ್ಟ್ರಾ ಇರೋದು ಕಟ್ ಮಾಡ್ಕೊಳ್ಳೋಣ. ಈಗ ಬ್ಯಾಕ್ ಪಾರ್ಟ್ ಅಲ್ಲಿ ಏನಿಟ್ಟಿದ್ವಿ ಸೇಮ್ ಅದೇ ತರ ಎಲ್ಲ ಮೆಷರ್ಮೆಂಟ್ ಹಾಕೋಣ. ಒಂದು ಚೇಂಜಸ್ ಏನಪ್ಪಾ ಅಂತ ಅಂದ್ರೆ ಇಲ್ಲಿ ನಾವು ಹುಕ್ಪಟ್ಟಿ ಕಾಜಾಪಟ್ಟಿಗೆ ಅಂತ 1/2 ಇಂಚು ಬಿಡ್ತೀವಿ ಈ ರೀತಿ. ಈಗ ಬ್ಯಾಕ್ ಪಾರ್ಟ್ ಅಲ್ಲಿ ಏನ್ ಶೋಲ್ಡರ್ ಇದೆ ಅಷ್ಟೇ ಶೋಲ್ಡರ್ ಇಲ್ಲೂ ಇಡಿ. ಅಂದ್ರೆ 4.25 ಇಂಚ್ ಇಟ್ಟಿದ್ವಿ, ಸೇಮ್ ಅಷ್ಟೇ. 1.25 ಇಂಚು ನೆಕ್ ವಿಡ್ತ್ ಇಟ್ಟಿದ್ವಿ, ಸೇಮ್ ಅಷ್ಟೇ ಇಡಬೇಕು. ಓಕೆನಾ? ಈಗ ಇಲ್ಲಿಂದ 5.25 ಇಂಚ್ಗೆ ಮಾರ್ಕ್ ಹಾಕೋಣ. ಓಕೆ, ನಿಮ್ಗೆ ಇಲ್ಲಿ ನಾನೊಂದು ಕ್ಲಾರಿಟಿ ಕೊಡ್ಬೇಕಾಗಿತ್ತು. ಇವ್ರದ್ದು ಆರ್ಮೋಲ್ ರೌಂಡ್ಗೆ ನಾವೇನ್ ಕಟಿಂಗ್ ಮಾಡಿದೀವಿ ಅದು ಸರಿ ಬಂದಿದ್ಯಾ? ಸೊ ಅದು ಕ್ಲಾರಿಟಿ ಕೊಡಬೇಕು. ಅದು ನಾನು ಮಿಸ್ ಆಯ್ತು ಬ್ಯಾಕ್ ಪಾರ್ಟ್ ಅಲ್ಲಿ. ಈಗ ಅದನ್ನ ತೋರಿಸ್ತೀನಿ. ಸೊ ಬ್ಯಾಕ್ ಪಾರ್ಟ್ ಇಲ್ಲಿ ತಗೊಳ್ಳೋಣ. ಫಸ್ಟ್ಗೆ ಇವ್ರದ್ದು ಆರ್ಮೋಲ್ ರೌಂಡ್ ಬಂದು 17 ಇಂಚು. ಸೊ ಇಲ್ಲಿ ನಾವು 1/2 ಇಂಚು ಶೋಲ್ಡರ್ ಅಟ್ಯಾಚ್ಗೆ ಅಂತ ಬಿಟ್ಬಿಡ್ಬೇಕು. ಓಕೆನಾ? ಸೊ 1/2 ಇಂಚು ಶೋಲ್ಡರ್ ಅಟ್ಯಾಚ್ಗೆ ಅಂತ ಬಿಟ್ಟ ಮೇಲೆ ಸೊ ಇಲ್ಲಿಂದ ಇಲ್ಲಿ ಏನ್ ಅಪ್ಪರ್ ಚೆಸ್ಟ್ ಮಾರ್ಕ್ ಇದೆ ಇಲ್ಲಿ ಕರೆಕ್ಟ್ ಆಗಿ ಮೆಷರ್ ಮಾಡ್ಕೊಬೇಕು. ಇವ್ರದ್ದು ಆರ್ಮೋಲ್ ರೌಂಡ್ ಎಕ್ಸಾಕ್ಟ್ ಬರ್ತಿದ್ಯಾ ಅಂತ. 17 ಇಂಚ್ ಆರ್ಮೋಲ್ ರೌಂಡ್ ಅಂದ್ರೆ ಅದ್ರಲ್ಲಿ ಅರ್ಧ ಅಂದ್ರೆ 8.25. ಸೊ ಈ ತರ ಇಟ್ಕೊಂಡು ಚೆಕ್ ಮಾಡ್ಕೊಳ್ಳಿ. ನೋಡಿ ಎಕ್ಸಾಕ್ಟ್ ಆಗಿ ಬರ್ತಾ ಇದೆ. ಸೊ ಈ ರೀತಿ ಬಂದ್ರೆ ಸ್ಟ್ರೈಟ್ ಸ್ಟಿಚ್ಚು ಬರುತ್ತೆ. ಬ್ಲೌಸ್ ಎಕ್ಸಾಕ್ಟ್ ಆಗಿ ಸಖತ್ತಾಗಿ ಬರುತ್ತೆ. ಯಾವಾಗ್ಲೇ ಆಗ್ಲಿ ಅಪ್ಪರ್ ಚೆಸ್ಟ್ ಪಾಯಿಂಟ್ಗೆ ಆರ್ಮೋಲ್ ರೌಂಡ್ ಪಾಯಿಂಟ್ ಮ್ಯಾಚ್ ಆಗ್ಬೇಕು. ತುಂಬಾ ಚೆನ್ನಾಗಿ ಬರುತ್ತೆ ಬ್ಲೌಸ್. ಓಕೆನಾ? ಸೊ ಇದು ನಿಮ್ಗೆ ಕ್ಲಿಯರ್ ಮಾಡಿದೆ. ಸೊ ಇವಾಗ
ಫ್ರಂಟ್ ಪಾರ್ಟ್ ಮಾರ್ಕ್ ಹಾಕೋಣ. ಸೊ ಇಲ್ಲಿ ಎಷ್ಟು ಇಟ್ಟಿದ್ವಿ 4.25 ಇಂಚು, ಇಲ್ಲಿಂದನೂ 4.25 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲೊಂದು ಲೈನ್ ಹಾಕೊಳ್ಳಿ. ಎದೆಯ ಸುತ್ತಳತೆಯ 4ನೇ ಒಂದು ಭಾಗ ಅಂದ್ರೆ 9 ಇಂಚು ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿಂದ ಇಲ್ಲಿಗೆ 2 ಇಂಚು ಮಾರ್ಜಿನ್. ಸೊ ಇಲ್ಲಿಂದ 3/4 ಇಂಚಿಗೆ ಮಾರ್ಕ್ ಹಾಕೊಂಡು ನೋಡಿ ಈ ರೀತಿ ಶೇಪ್ ಕೊಡಿ. ಬ್ಲೌಸ್ ಆರ್ಮೋಲ್ ಶೇಪ್, ಓಕೆನಾ. ಸೊ ಈಗ ಇವ್ರದ್ದು ಫ್ರಂಟ್ ಡೀಪ್ ಬಂದು 7.5 ಇಂಚು ರೆಡಿ. ಅದಕ್ಕೆ ಅರ್ಧ ಇಂಚು ಸೇರಿಸಿ 8 ಇಂಚಿಗೆ ಮಾರ್ಕ್ ಹಾಕ್ತಾ ಇದ್ದೀನಿ. ನೋಡಿ ಇಲ್ಲಿ 1.5 ಅಥವಾ 1.25 ಇಟ್ಕೊಳ್ತೀವಲ್ವಾ. ಸೊ ಇಲ್ಲಿ ನೀವು 2 ಇಂಚುವರೆಗೂ ಇಟ್ಕೊಳ್ಳಿ. 1/4 ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಳಿ, ಅದಕ್ಕಿಂತ ಜಾಸ್ತಿ ಇಟ್ಕೊಳಕ್ ಹೋಗ್ಬೇಡಿ. ಈಗ ಜಾಯಿನ್ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಶೇಪ್ ಹಾಕೊಳ್ಳೋಣ, ರೌಂಡ್ ಶೇಪ್. ಸೊ ಇಷ್ಟ ಆದ್ಮೇಲೆ ನಮ್ಮ ಅಪೆಕ್ಸ್ ಪಾಯಿಂಟ್. ಸೊ ಅಪೆಕ್ಸ್ ಪಾಯಿಂಟ್ ಇವ್ರದ್ದು ಬಂದು 10.5 ರೆಡಿ. ಅದಕ್ಕೆ 1 ಇಂಚು ಸೇರಿಸಿ 1/2 ಇಂಚು 10.5 ರೆಡಿ ಬರುತ್ತೆ. ಅದಕ್ಕೆ ಅರ್ಧ ಇಂಚು ಸೇರಿಸಿ 11 ಇಂಚಿಗೆ ಮಾರ್ಕ್ ಹಾಕೊಳ್ಳೋಣ. ಒಂದು ಸ್ಟ್ರೈಟ್ ಲೈನ್ ಹಾಕೊಳ್ಳೋಣ. ಈ ಲೈನ್ ಹತ್ರ ನಾವು ನಮ್ಮ ಮಿಡಲ್ ಚೆಸ್ಟ್ ರೌಂಡ್ ಅದ್ರದ್ದು ಏನಿದೆ ಮೆಷರ್ ಹಾಕೊಳ್ಬೇಕು. ಸೊ ಇವ್ರದ್ದು ಮಿಡಲ್ ಚೆಸ್ಟ್ ರೌಂಡ್ ಬಂದು ಸೇಮೇ ಇದೆ. ಅಪ್ಪರ್ ಚೆಸ್ಟ್ ಏನಿದೆ 36 ಇಂಚು ಸೇಮೇ ಅದು ಇದೆ. ಸೊ 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 9 ಇಂಚು ಬರುತ್ತೆ ನೋಡಿ ಇಲ್ಲಿ. ಸೊ ಇಲ್ಲಿ ಇನ್ನೊಂದು ನಿಮಗೆ ಇಲ್ಲಿ ಮಾರ್ಜಿನ್ ಇಟ್ಟಿದ್ದೀನಲ್ಲ, ಅಪ್ಪರ್ ಚೆಸ್ಟ್ ಇಲ್ಲಿ ಮಾರ್ಕ್ ಹಾಕಿದ್ದೀನಲ್ಲ, ಇಲ್ಲಿ 1/2 ಇಂಚು. ಸೊ ಇಲ್ಲೊಂದು ಡಾಟ್ ಬರುತ್ತೆ, ಆ ಡಾಟಿಗೆ ಮಾರ್ಕ್ ಹಾಕ್ಬೇಕು. ಅದಾದ್ಮೇಲೆ ಇಲ್ಲಿಂದ ಮಾರ್ಜಿನ್ಗೆ 2 ಇಂಚು, ಓಕೆನಾ. ಸೊ ಅದೊಂದು ಮಿಸ್ ಆಗಿತ್ತು, ಅದೊಂದು ನೀವು ನೋಡ್ಕೊಳ್ಳಿ. ಇಲ್ಲಿ ಬರುತ್ತೆ, ಓಕೆನಾ. ಸೊ ಇವ್ರದ್ದು 36 ಇಂಚ್ ಇರೋದ್ರಿಂದ 9 ಇಂಚೇ ಬರುತ್ತೆ. ಸೊ ಇಲ್ಲಿ ಡಾಟ್ಗೆ 1/2 ಇಂಚ್ ಸೇರಿಸಿ 9.5 ಆಗಿದೆಲ್ಲ, ಅದೇ 9.5 ಇಂಚಿನ ಇಲ್ಲಿ ಇಟ್ಕೊಳ್ಳಿ. ಸಪೋಸ್ ಇಲ್ಲಿ 36 ಇಂಚ್ ಆಗಿ ಇಲ್ಲಿ 40 ಇಂಚ್ ಇದ್ರೆ ಅದು ಏನ್ ಬಂದಿದೆ ಎಕ್ಸ್ಟ್ರಾ ಅಷ್ಟು ಇಟ್ಕೊಳ್ಳಿ. ಬಂದಿಲ್ಲ, ಇಲ್ಲಿ ಸೇಮೇ ಬಂದಿದೆ ಅಂದ್ರೆ ಸೊ 9 ಇಂಚು 1/2 ಇಂಚ್ ಎಕ್ಸ್ಟ್ರಾ ಸೇರಿಸಿರೋದ ಅಷ್ಟೇ ಇಲ್ಲೂ ಇಟ್ಕೊಳ್ಳಿ. ಸೊ ಇಲ್ಲಿ ಎಷ್ಟಿದೆ 9.5 ಅಷ್ಟೇ ಇಡ್ತಾ ಇದ್ದೀನಿ. ಇಲ್ಲಿಂದ ಇಲ್ಲಿಗೆ 2 ಇಂಚು ಮಾರ್ಜಿನ್. ಅದಾದ್ಮೇಲೆ ನೋಡಿ ಈ ಲೈನ್ ಏನ್ ಹಾಕಿದೀವಿ, ಇಲ್ಲಿಂದ 2.5 ಇಂಚು ಅಥವಾ 2 ಇಂಚು ನಡೆಯುತ್ತೆ. ಸೊ ಇಲ್ಲಿಂದ ಕೆಳಗೆ 2.5 ಇಂಚಿಗೆ ಮಾರ್ಕ್ ಹಾಕೊಳ್ಳೋಣ. ಈ ಒಂದು ಲೈನ್ ಡ್ರಾ ಮಾಡ್ಕೊಳ್ಳೋಣ. ಓಕೆ. ಸೊ ಇಲ್ಲಿ ಏನ್ ಮೆಷರ್ ಇಟ್ಟಿದೀವಿ 9.5, ಸೇಮ್ ಮೆಷರ್ ಇಲ್ಲೂ ಇಟ್ಕೊಳ್ಳೋಣ. ನೆಕ್ಸ್ಟ್ ಸೇಮ್ ಮೆಷರ್ ಇಲ್ಲೂ ಇಟ್ಕೊಳ್ಳೋಣ. ಈಗ ಇಲ್ಲಿ ಒಂದು ಲೈನ್ ಡ್ರಾ ಮಾಡ್ಕೊಳ್ಳೋಣ. ಅದಾದ್ಮೇಲೆ ಇಲ್ಲಿಂದ ಇಲ್ಲಿ 2 ಇಂಚು ಮಾರ್ಜಿನ್ ಏನ್ ಇಟ್ಟಿದ್ವಿ ಆ ಲೈನ್ಗೆ ಡ್ರಾ ಮಾಡ್ಕೊಳ್ಳೋಣ, ಓಕೆನಾ. ಸೊ ಇಷ್ಟಾದ್ಮೇಲೆ ನಮ್ಮ ಅಪ್ಪರ್ ಚೆಸ್ಟ್ ಎದೆ ಸುತ್ತಳತೆಯ 10ನೇ ಒಂದು ಭಾಗ ಅಂದ್ರೆ 36 ಇಂಚು 10ರಿಂದ ಡಿವೈಡೆಡ್ ಬೈ ಮಾಡಿದಾಗ 3.6 ಬರುತ್ತೆ. 3.5 ಅಂತ ಬೇಕಾದ್ರೂ ಇಟ್ಕೊಳ್ಬಹುದು. ಸೇಮ್ ಮೆಷರ್ಮೆಂಟ್ ಇಲ್ಲೂ ಇಟ್ಕೊಳ್ಳಿ. ಇಲ್ಲಿ ಒಂದೇ ರೀತಿ ಲೈನ್ ಹಾಕೊಳ್ಳಿ, ಓಕೆನಾ. ಸೊ ಇವ್ರದ್ದು ಸೊಂಟದ ಸುತ್ತಳತೆ ವೇಸ್ಟ್ ರೌಂಡ್ ಸೊ 31 ಇಂಚ್ ಬರುತ್ತೆ. 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 7.25 ಆಗುತ್ತೆ ನೋಡಿ. ಇಲ್ಲಿಂದ 7.25ಗೆ ಈ ರೀತಿ ಮಾರ್ಕ್ ಹಾಕೊಳ್ಳಿ. ಇಲ್ಲಿಂದ ಎಷ್ಟು ಮಿಗುತ್ತೆ ನೋಡಿ, 1.25 ಮಿಗುತ್ತೆ. ಅದನ್ನ ಈ ಕಡೆ 1.25ನ 2 ಕಡೆ ಡಿವೈಡ್ ಮಾಡಿ ಈ ರೀತಿ ಮಾರ್ಕ್ ಹಾಕೊಳ್ಳಿ. ಸೊ ನಮ್ಮ ಮೇನ್ ಡಾಟ್ ರೆಡಿ ಆಯ್ತು. ಈ ಲೈನ್ ಇಂದ ಇಲ್ಲಿಗೆ 1 ಇಂಚು ಮೇಲೆ ಈ ರೀತಿ ಒಂದು ಮಾರ್ಕ್ ಹಾಕೊಂಡು ಜಸ್ಟ್ ಶೇಪ್ ಹಾಕೊಳ್ಳಿ. ಫ್ರಂಟ್ ಪಟ್ಟಿ ರೆಡಿ ಆಯ್ತು. ಈಸಿ ಮೆಥಡ್ ಅಲ್ಲಿ ಹೇಳ್ಕೊಡ್ತಾ ಇದೀನಿ. ಸಿಕ್ಕಾಪಡೆ ಚೆನ್ನಾಗಿ ಬರುತ್ತೆ ಬ್ಲೌಸು. ಈ ಕಟಿಂಗ್ ನ ಫಾಲೋ ಮಾಡಿ. ತುಂಬಾ ಜನ ಈ ಕಟಿಂಗ್ ಫಾಲೋ ಮಾಡಿ ತುಂಬಾನೇ ಬೆನಿಫಿಟ್ ಆಗಿ ಒಂದು ಒಳ್ಳೆ ಬ್ಲೌಸ್ ನ ಸ್ಟಿಚ್ ಮಾಡ್ತಾ ಇದ್ದಾರೆ. ಸೊ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ. ನಿಮ್ ಜೊತೆಗೆ ಬೇರೆಯವರು ಕೂಡ ಕಲೀಲಿ, ಓಕೆನಾ. ಇಲ್ಲಿಂದ 1.5 ಇಂಚು, ಇಲ್ಲಿಂದ 1.5 ಇಂಚು, ಇಲ್ಲಿಂದ 1.5 ಇಂಚು ನೋಡಿ ಈ ಲೈನ್ಗೆ ಜಾಯಿನ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಈ ಮೇನ್ ಪಾಯಿಂಟ್ ಇದೆಯಲ್ಲ, ಇಲ್ಲಿಂದ 1.5 ಇಂಚಿಗೆ ಮಾರ್ಕ್ ಹಾಕೊಂಡು ಇಲ್ಲಿ ಈ ರೀತಿ ಮಾರ್ಕ್ ಹಾಕೋಣ. ಡಾಟ್ ಮಾರ್ಕ್ ಆಯ್ತು. ಈಗ ಕಟ್ ಮಾಡ್ಕೊಳ್ಳೋಣ. ಈ ಸರಿ ಈ ತರ ಪ್ರೆಸ್ ಮಾಡ್ಕೊಂಡ್ರೆ ಅಪೋಸಿಟ್ ಸೈಡ್ ಅಲ್ಲೂ ಕೂಡ ಡಾಟ್ ಮಾರ್ಕ್ ಬಂದಿರುತ್ತೆ. ಸೊ ಅದ್ರ ಮೇಲೆ ನೀವು ಇದನ್ನ ಹೈಲೈಟ್ ಮಾಡ್ಕೊಳ್ಳಿ.
ಆಯಿತು. ಸೊ ನೆಕ್ಸ್ಟ್ ನಮ್ಮದು ಬ್ಯಾಲೆನ್ಸ್ ಉಳಿದಿರೋವಂಥದ್ದು ಸ್ಲೀವ್ ಕಟ್ಟಿಂಗ್. ಸೊ ಉಳಿದಿರೋ ಲೈನಿಂಗ್ನ ಈ ರೀತಿ ಹಾಕ್ಕೊಳ್ಳಿ, 4 ಫೋಲ್ಡಲ್ಲಿ ಫೋಲ್ಡ್ ಮಾಡ್ಕೊಳ್ಳಿ. ಸೊ ಇಲ್ಲೊಂದು ಸ್ಟ್ರೈಟ್ ಲೈನ್ ಎಕ್ಸ್ಟ್ರಾ ಏರುಪೇರು ಇರೋದನ್ನ ಕಟ್ ಮಾಡ್ಕೊಂಬಿಡಿ. ಈಗ ಇವ್ರದ್ದು ತೋಳಿನ ಉದ್ದ ಸ್ಲೀವ್ ಲೆಂತ್ ಬಂದು 10.5 ಇಂಚು, ಅದಕ್ಕೆ 1 ಇಂಚು ಸೇರಿಸಿ 11.5 ಇಂಚಿಗೆ ಮಾರ್ಕ್ ಹಾಕೊಳ್ಳಿ. ಈ ರೀತಿ ಇದೇನಿದೆ ಎಕ್ಸ್ಟ್ರಾ ಬಂದಿರೋದನ್ನ ಕಟ್ ಮಾಡ್ಕೊಳ್ಳೋಣ. ಇವ್ರದ್ದು ಸ್ಲೀವ್ ಡೌನಿಂಗ್ ಸೊ 3.5 ಇಂಚು ಏನು ಅಪ್ಪರ್ ಚೆಸ್ಟ್ ಇದೆ 10ರಿಂದ ಡಿವೈಡೆಡ್ ಬೈ ಮಾಡಿದಾಗ 3.6 ಬರುತ್ತೆ. 36 ಇಂಚಿಗೆ ಅದನ್ನು 3.5 ಅಂತ ಕನ್ವರ್ಟ್ ಮಾಡ್ಕೊಳ್ಬೋದು. ಸೊ 3.5ಗೆ ಮಾರ್ಕ್ ಹಾಕ್ತಾ ಇದ್ದೀನಿ. ಇಲ್ಲಿಂದ ಒಂದು ಸ್ಟ್ರೈಟ್ ಲೈನ್ ಹಾಕೊಳ್ಳೋಣ. ಓಕೆನಾ. ಸೊ ಈ ವಿಡ್ತ್ ಏನಿದೆ ಅಗಲ, ಸೊ ಇದು ಸಾಲಲ್ಲ. ಓಕೆನಾ. ಇಲ್ಲೇನು ಫೋಲ್ಡಿಂಗ್ ಇದೆ ಇದನ್ನು ಕಟ್ ಮಾಡ್ಕೊಳ್ತೀನಿ. ಸೊ 2 ಸ್ಲೀವ್ ಆಗುತ್ತೆ, 2 ಸ್ಲೀವ್ಗೆ 2 ಪೀಸ್ ಆಗುತ್ತೆ. ಈಗ ಇಲ್ಲಿ ಏನು ಉಳಿದಿದೆ ಅಥವಾ ಯಾವುದಾದ್ರೂ ಸರಿ ರೀಚಬಲ್ಲು, ಸೊ ಅದನ್ನ ಈ ರೀತಿ ಅಟ್ಯಾಚ್ ಮಾಡಿಕೊಂಡು ಆಮೇಲೆ ಮಾರ್ಕ್ ಹಾಕೋದ್ರಿಂದ ಎಕ್ಸಾಕ್ಟ್ ಆಗಿ ಬರುತ್ತೆ. ಕೆಲವರು ಒಂಥರ ಅಸಡ್ಡೆ, ಕಡಿಮೆ ಬಂದ್ರೆ ನೋಡ್ಕೊಳ್ಳೋಣ, ಎಳೆದು ಸ್ಟಿಚ್ ಮಾಡ್ಬಿಡೋಣ, ಇಲ್ಲ ಸ್ಲೀವ್ ಅಟ್ಯಾಚ್ ಮಾಡುವಾಗ ಈ ತರ ಎಲ್ಲ ಮಾಡ್ತಾರೆ. ಸೊ ಇದೆಲ್ಲ ಮಾಡೋದ್ರಿಂದ ಬ್ಲೌಸಲ್ಲಿ ಪ್ರಾಬ್ಲಮ್ ಆಗುತ್ತೆ. ಸೊ ಇದನ್ನ ಅಟ್ಯಾಚ್ ಮಾಡಿ ಆಮೇಲೆ ಸ್ಲೀವ್ ಮಾರ್ಕ್ ಹಾಕಿ ತೋರಿಸ್ತೀನಿ ನೋಡಿ. ಅಟ್ಯಾಚ್ ಮಾಡಿದ್ಮೇಲೆ ಈ ರೀತಿ ಬರುತ್ತೆ. ನಿಮಗೆ ಗೊತ್ತಾಗ್ಲಿ ಅಂತಾನೆ ಆಪೋಸಿಟ್ ಕಲರ್ ಥ್ರೆಡ್ ಅಲ್ಲಿ ಹಾಕಿದ್ದೀನಿ. ಈ ರೀತಿ ಮಾಡಿಕೊಂಡು ಆಮೇಲೆ ನೀವು ಸ್ಲೀವ್ ಕಟಿಂಗ್ ಮಾಡಿದ್ರೆ ಸ್ಲೀವ್ ಎಕ್ಸಾಕ್ಟ್ ಆಗಿ ಬರುತ್ತೆ. ಈ ರೀತಿ ಹಾಕೊಂಡು ಫೋಲ್ಡ್ ಮಾಡ್ಕೊಳ್ಳೋಣ. ಈಗ ಕ್ಯಾಪ್ ಹೈಟ್ ಅಥವಾ ಸ್ಲೀವ್ ಡೌನಿಂಗ್ 3.5 ಏನಿದೆ ಇಲ್ಲಿಗೆ ಬರುತ್ತೆ, ಮಾರ್ಕ್ ಹಾಕೊಳ್ಳೋಣ. ಸ್ಟ್ರೈಟ್ ಲೈನ್ ಹಾಕೊಳ್ಳಿ. ಇವ್ರದ್ದು ಆರ್ಮೋಲ್ ರೌಂಡ್ 8.5. ಸೊ ಈ ಕಾರ್ನರ್ ಇಂದ 8.5 ನೋಡಿ ಈ ರೀತಿ ಇಟ್ಕೊಂಡು ಮಾರ್ಕ್ ಹಾಕೊಳ್ಳಿ. ಇಲ್ಲಿ ಬರುತ್ತೆ. ಇಲ್ಲಿಂದ ಸ್ಲೀವ್ ಶೇಪ್ ಕೊಡಿ. ಸ್ಲೀವ್ ಶೇಪ್ ನೀವು ಎಷ್ಟು ನೀಟಾಗಿ ಕೊಡ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಬ್ಲೌಸ್ ಇದು. ಇವಾಗ ಹಾಕಿರೋದು ಇದು ನೋಡಿ, ಇದು ಬ್ಯಾಕು. ಈಗ ನೋಡಿ ಇದು ಹಾಕ್ತಾ ಇದ್ದೀನಿ ಫ್ರಂಟ್. ಇವ್ರದ್ದು ತೋಳಿನ ಸುತ್ತಳತೆ 11 ಇಂಚು, ಅದರಲ್ಲಿ ಅರ್ಧ ಅಂದರೆ 5.5. ಇಲ್ಲಿಂದ ಇಲ್ಲಿಗೆ 2 ಇಂಚು ಮಾರ್ಜಿನ್, ಇಲ್ಲೂ ಅಷ್ಟೇ 2 ಇಂಚು ಮಾರ್ಜಿನ್. ಯಾವಾಗಲೇ ಆಗಲಿ ಈ ಥರ ಅಟ್ಯಾಚ್ ಮಾಡ್ಕೊಂಡು ಆಮೇಲೆ ಸ್ಲೀವ್ ಕಟ್ಟಿಂಗ್ ಮಾಡಿ, ಮೊದಲೇ ಮಾಡಿ ಆಮೇಲೆ ಅಟ್ಯಾಚ್ ಮಾಡ್ಕೊಳ್ತೀವಿ. ಈ ಥರ ಎಲ್ಲ ಮಾಡೋಕ್ಕೆ ಹೋದ್ರೆ ಬ್ಲೌಸ್ ಹಾಗೆ ಸ್ಲೀವ್ ಕಟ್ಟಿಂಗ್ ಎಲ್ಲ ಹಾಳಾಗೋದು. ಈಗ ಕಟ್ ಮಾಡ್ಕೊಳ್ಳೋಣ. ಈಗ ಇದನ್ನು ಸೊ ಸೆಂಟರಲ್ಲಿ ಒಂದು ನಾಚ್ ಹಾಕ್ಕೊಳ್ಳಿ. ಸೊ ಅದಾದಮೇಲೆ ಫ್ರಂಟ್ ಕಟ್ಟಿಂಗ್ ಮಾಡ್ಕೊಳ್ಳೋಣ. ಇಲ್ಲೊಂದು ನಾಚ್ ಹಾಕೊಳ್ಳಿ. ಸೊ ಇದಿಷ್ಟು ನಮ್ಮ 36 ಇಂಚು ಎದೆ ಸುತ್ತಳತೆಯ ಬ್ಲೌಸ್ಗೆ 10 ಇಂಚು ಡೀಪ್ ನೆಕ್ ಇಟ್ಟು ಶೋಲ್ಡರ್ ಡ್ರಾಪ್ ಆಗದಿರೋ ಹಾಗೆ ಕಟಿಂಗ್ ಮಾಡೋಕ್ಕೆ ನಾನು ಫಾಲೋ ಮಾಡುವಂತಹ ಟಿಪ್ಸ್ ಸಮೇತ ಹೇಳ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಆರ್ ಡಿಸ್ಲೈಕ್ ಕೊಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ. ಸೊ ನೆಕ್ಸ್ಟ್ ಟಾಪಿಕಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ. ಥ್ಯಾಂಕ್ ಯು.